ಆಗೋದಿದೆ. ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಬಳ್ಳಾರಿ ಜೈಲಿಗೆನೆ ವಾಪಸ್ ಕಳಿಸಿ ದರ್ಶನ್ ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬೆಂಗಳೂರಿನ ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ನಡೀತಾ ಇದೆ. ಬಳ್ಳಾರಿಗೆ ಶಿಫ್ಟ್ ಮಾಡುವಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಅಲ್ಲಿಗೆ ಬಳ್ಳಾರಿ ಜೈಲು ಪಾಲಾಗುವ ಸಮಯ ಹತ್ತಿರ ಬಂತ ದರ್ಶನ್ಗೆ ಈ ಅನುಮಾನ ಬಲವಾಗ್ತಾ ಇದೆ. ಆಗೋದಿದೆ. ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಬಳ್ಳಾರಿ ಜೈಲಿಗೆನೆ ವಾಪಸ್ ಕಳಿಸಿ ದರ್ಶನ್ ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬೆಂಗಳೂರಿನ ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ನಡೀತಾ ಇದೆ. ಬಳ್ಳಾರಿಗೆ ಶಿಫ್ಟ್ ಮಾಡುವಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಅಲ್ಲಿಗೆ ಬಳ್ಳಾರಿ ಜೈಲು ಪಾಲಾಗುವ ಸಮಯ ಹತ್ತಿರ ಬಂತ ದರ್ಶನ್ಗೆ ಈ ಅನುಮಾನ ಬಲವಾಗ್ತಾ ಇದೆ. ಆಗೋದಿದೆ. ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಬಳ್ಳಾರಿ ಜೈಲಿಗೆನೆ ವಾಪಸ್ ಕಳಿಸಿ ದರ್ಶನ್ ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬೆಂಗಳೂರಿನ ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ನಡೀತಾ ಇದೆ. ಬಳ್ಳಾರಿಗೆ ಶಿಫ್ಟ್ ಮಾಡುವಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಅಲ್ಲಿಗೆ ಬಳ್ಳಾರಿ ಜೈಲು ಪಾಲಾಗುವ ಸಮಯ ಹತ್ತಿರ ಬಂತ ದರ್ಶನ್ಗೆ ಈ ಅನುಮಾನ ಬಲವಾಗ್ತಾ ಇದೆ. ಆಗೋದಿದೆ. ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಬಳ್ಳಾರಿ ಜೈಲಿಗೆನೆ ವಾಪಸ್ ಕಳಿಸಿ ದರ್ಶನ್ ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬೆಂಗಳೂರಿನ ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ನಡೀತಾ ಇದೆ. ಬಳ್ಳಾರಿಗೆ ಶಿಫ್ಟ್ ಮಾಡುವಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಅಲ್ಲಿಗೆ ಬಳ್ಳಾರಿ ಜೈಲು ಪಾಲಾಗುವ ಸಮಯ ಹತ್ತಿರ ಬಂತ ದರ್ಶನ್ಗೆ ಈ ಅನುಮಾನ ಬಲವಾಗ್ತಾ ಇದೆ. ಆಗೋದಿದೆ. ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಬಳ್ಳಾರಿ ಜೈಲಿಗೆನೆ ವಾಪಸ್ ಕಳಿಸಿ ದರ್ಶನ್ ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ.
ಬೆಂಗಳೂರಿನ ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ನಡೀತಾ ಇದೆ. ಬಳ್ಳಾರಿಗೆ ಶಿಫ್ಟ್ ಮಾಡುವಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಅಲ್ಲಿಗೆ ಬಳ್ಳಾರಿ ಜೈಲು ಪಾಲಾಗುವ ಸಮಯ ಹತ್ತಿರ ಬಂತ ದರ್ಶನ್ಗೆ ಈ ಅನುಮಾನ ಬಲವಾಗ್ತಾ ಇದೆ. ಆಗೋದಿದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಬಳ್ಳಾರಿ ಜೈಲಿಗೆನೆ ವಾಪಸ್ ಕಳಿಸಿ ದರ್ಶನ್ ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬೆಂಗಳೂರಿನ ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ನಡೀತಾ ಇದೆ. ಬಳ್ಳಾರಿಗೆ ಶಿಫ್ಟ್ ಮಾಡುವಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಅಲ್ಲಿಗೆ ಬಳ್ಳಾರಿ ಜೈಲು ಪಾಲಾಗುವ ಸಮಯ ಹತ್ತಿರ ಬಂತ ದರ್ಶನ್ಗೆ ಈ ಅನುಮಾನ ಬಲವಾಗ್ತಾ ಇದೆ. ಆಗೋದಿದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಬಳ್ಳಾರಿ ಜೈಲಿಗೆನೆ ವಾಪಸ್ ಕಳಿಸಿ ದರ್ಶನ್ ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬೆಂಗಳೂರಿನ ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ನಡೀತಾ ಇದೆ. ಬಳ್ಳಾರಿಗೆ ಶಿಫ್ಟ್ ಮಾಡುವಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಅಲ್ಲಿಗೆ ಬಳ್ಳಾರಿ ಜೈಲು ಪಾಲಾಗುವ ಸಮಯ ಹತ್ತಿರ ಬಂತ ದರ್ಶನ್ಗೆ ಈ ಅನುಮಾನ ಬಲವಾಗ್ತಾ ಇದೆ.